ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಇದು ಬಿಲ್ಡಿಂಗ್ ಪ್ರಾರಂಭ ಮಾಡುವಂಥ ವಿಚಾರ. ನೀವು ಈ ಸಂದರ್ಭದಲ್ಲಿ ಭಾಳ ದಿನದಿಂದ ಮಾಡಬೇಕಾಯಿತು. ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಟೈಮ್ ಕೊಟ್ಟಿಲ್ಲ, ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಮಾತಾಡಿದ್ದೀನಿ. ಬೆಂಗಳೂರಿನಲ್ಲಿ ಅದನ್ನು ಫೌಂಡೇಶನ್ ಇದು ಹಾಕ್ತೀವಿ. ಆದರೆ ಅದೇ ದಿನ ನಾವು ನಿಮ್ಮೂರಿನಲ್ಲಿ ವರ್ಚುವಲ್ ಆಗಿ ಪ್ರಾರಂಭ ಮಾಡ್ತೀವಿ. ಎಲ್ಲ ಪ್ಲ್ಯಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಬಿಡಿ, ಕೆಲಸನೂ ಶುರು ಮಾಡಿ. ಆ ಫೌಂಡೇಶನ್ಗೆ ಅವ್ರ ಹೆಸರು ಬೀಳಲಿ. ಅವ್ರದ್ದು ಖರ್ಗೆ ಸಾಹೇಬರು ಮುಖ್ಯಮಂತ್ರಿಗಳದು ಹೆಸರು, ನಮ್ಮದು ಎಲ್ಲ ಒಂದು ಹೆಸರು ಇರಲಿ. ವರ್ಚುವಲಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಅಲ್ಲಿ ನಾನು ಹೆಂಗೆ ಪ್ರತಿಜ್ಞಾವಿಧಿ ಮಾಡಿದೆ ಆ ರೀತಿ ಇಲ್ಲಿಂದನೇ ನಿಮ್ಮ ಜಾಗನೂ ಕೂಡ ನೋಡ್ತಾರೆ. ಇಲ್ಲಿಂದನೇ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬರು ಇಲ್ಲಿಂದನೇ ಮಾತಾಡ್ತಾರೆ. ಎಲ್ಲ ಕಾರ್ಯಕರ್ತರನ್ನ ಇಲ್ಲಿ ಯಾವ ರೀತಿ ನೀವು ಸೇರಿಸಿದ್ದೀರಿ ಆ ರೀತಿ ಆ ಸೈಟಲ್ಲಿ ಶಾಮಿಯಾನ ಹಾಕ್ಬಿಟ್ಟು ನೀವು ಸೇರಿಸಿ ಒಂದು ದೊಡ್ಡ ಶಾಮಿಯಾನ ಹಾಕ್ಬಿಟ್ಟು ಈ ರೀತಿ ಒಂದು LED ಸ್ಕ್ರೀನ್ ಹಾಕ್ಬಿಟ್ಟು ಸೇರಿಸಿ ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅದೆಲ್ಲ ಅಲ್ಲಿ ಚಿತ್ರ ಕೂಡ ಬರ್ತದೆ. ಯಾರ್ಯಾರು ಕೂತಿದ್ದೀರಿ ಅದು ಕೂಡ ಕಾಣ್ತದೆ. ಝೂಮ್ನಲ್ಲಿ ನಾವು ಅದಕ್ಕೆ ಕನೆಕ್ಷನ್ ಕೊಡ್ತೀವಿ. ನಮ್ಮ KPCC ಸೋಷಿಯಲ್ ಮೀಡಿಯಾ ಟೀಮು ಹೆಂಗೆ ಹಿಂದೆ ನಾವು ಕೋಆರ್ಡಿನೇಟ್ ಮಾಡ್ದೋ, ಹೆಂಗೆ ಇದನ್ನ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಯಾವ ರೀತಿ ಕಲೆಕ್ಟ್ ಮಾಡ್ದೋ ಆ ರೀತಿ ಆ ಕೆಲಸವನ್ನು ಮಾಡ್ತೀರಿ. ನೀವು ಅದನ್ನು ಕೆಲಸವನ್ನು ಮಾಡಬೇಕು. ನೀವು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಫ್ಲೋರ್ ಹತ್ರಕ್ಕೆ ಬಂದು ಇದನ್ನು ಮೋಲ್ಡ್ ಹಾಕೋ ಟೈಮ್ಗೆ KPCCಯಿಂದ ನಮ್ಮ ಹತ್ರ ದುಡ್ಡಿದ್ರೆ ಒಂದಷ್ಟು ಇಷ್ಟೋ ದುಡ್ಡು ಕೊಡ್ತೀನಿ. ಮಿಕ್ಕಿದೆಲ್ಲ ಜಿಲ್ಲಾ ಮಿನಿಸ್ಟ್ರು ಮತ್ತು ಕಾರ್ಯಕರ್ತರ ಮುಖಂಡತ್ವದಲ್ಲಿ ಕಾರ್ಯಕರ್ತರ ಭಿಕ್ಷೆ ಎತ್ಬಿಟ್ಟು ನೀವು ಅದನ್ನು ಬಿಲ್ಡಿಂಗನ್ನು ಕಟ್ಟಬೇಕು. ಇದೊಂದು ದೇವಸ್ಥಾನ ಇದ್ದಂಗೆ. ಈಗ ಹಿಂದೆ 45 ಬಿಲ್ಡಿಂಗ್ 19 ಸೈಟ್ ಇತ್ತು, ಓನ್ ಬಿಲ್ಡಿಂಗ್ 45 ಇತ್ತು. ಈಗ ನಾನು ಹೊಸಗೆ ಈ ಜವಾಬ್ದಾರಿ ಆಂದೋಲನ ತೆಗೆದುಕೊಂಡ್ಮೇಲೆ ಈಗಾಗಲೇ 64 ಈಗಾಗಲೇ ಹೊಸಗೆ ನಮ್ಮ ಪಕ್ಷದಿಂದ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿದೆ. ಇನ್ನು 58 ಪ್ರಾಪರ್ಟಿಗಳು ಈಗಾಗಲೇ ಪ್ರೋಸೆಸ್ಸಲ್ಲಿದೆ. ಕೃಷ್ಣ ಬೈರೇಗೌಡರು, ಬೈರ್ತಿ ಸುರೇಶು ಮತ್ತು ನಮ್ಮ ಬೇರೆಯವರು, ನಮ್ಮ ರಹೀಂ ಖಾನು ಅವರವ್ರದ್ದು ಪ್ರಾಪರ್ಟಿಗಳನ್ನ ಕೆಲವೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ. 58 ಪ್ರಾಪರ್ಟಿ ಆ ರೀತಿ. ಕೆಲವರು ಸ್ವಂತ ಆಸ್ತಿಗಳನ್ನ ಬರ್ಕೊಟ್ಟಿದ್ದಾರೆ, ಸ್ವಂತ ದುಡ್ಡು ಕಟ್ಟಿದ್ದಾರೆ. ಈಗ ತಾನೇ ನಮ್ಮ ಇವರು ಕೋನ್ ರೆಡ್ಡಿ ಅವರು ಬಂದು ಚೆಕ್ ಸೈನ್ ಹಾಸ್ಕೊಂಡು ಹೋದ್ರು. 6 ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಚೆಕ್ ಇಸ್ಕೊಂಡು ಹೋದ್ರು ಅಲ್ಲಿ ಕಟ್ಟಲಿಕ್ಕೆ. 3 ಕಡೆ ಅವರು ಮಾಡಿದ್ದಾರೆ. ಮಧು ನಮ್ಮ ಇವರು ಶರಣ ಪ್ರಕಾಶ್ ಪಾಟೀಲ್ ಅವರು ಕೊಟ್ಟರು, ನಮ್ಮ ಇವರು ಕೊಟ್ಟಿದ್ದಾರೆ, ನಮ್ಮ ಸುಧಾಕರ್ ಕೊಟ್ಟಿದ್ದಾರೆ, ನಮ್ಮ ಮದ್ದೂರು ಅವರು ಕೂಡ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬಿಲ್ಡಿಂಗ್ನ ಅವ್ರ ಸ್ವಂತ ಬಿಲ್ಡಿಂಗನ್ನ ಕೊಟ್ಟಿದ್ದಾರೆ. ಹಂಗೆ ಒಂದು 22 ಜನ ನಮ್ಮ ಬಳ್ಳಾರಿಯವರು ನಮ್ಮ ಡಾಕ್ಟ್ರು ಅವರು ಕೊಟ್ಟಿದ್ದಾರೆ. ನಾಗರಾಜ್ ಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗು. ಹೇಗೆಲ್ಲ ಸಿರುಗುಪ್ಪ ನಾಗರಾಜು ಅವರೆಲ್ಲ ಕೊಟ್ಟಿದ್ದಾರೆ, ಸ್ವಂತ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ. ಟೌನಲ್ಲೂ ಕೂಡ ಯಾವ್ದಾದ್ರು ಜಾಗ ಇದ್ದರೆ ಬೆಂಗಳೂರು ಸಿಟಿಲಿ ನೀವು ನೋಡಿ BDAಯಿಂದ ಅಲಾಟ್ಮೆಂಟ್ ಮಾಡೋದು, ಕಾರ್ಪೊರೇಷನ್ನ ಅಲಾಟ್ಮೆಂಟ್ ಮಾಡೋದು, ಆ ಕೆಲಸ ಇದ್ರ ಮಾಡ್ತೀನಿ. ಏನು BJPಯವರು ಟೀಕೆ ಮಾಡ್ತಾ ಇದ್ದಾರೆ, ಅವ್ರು ತಗೊಳ್ಳಿಲ್ವಾ? ಯೂನಿವರ್ಸಿಟಿಗಳಿಗೆ ಸ್ಕೂಲ್ಗಳಿಗೆಲ್ಲ ಎಷ್ಟೆಷ್ಟು ಎಕರೆ ಮಾಡ್ಕೊಂಡಿದ್ದಾರೆ, ಏನು ಅವ್ರೇನು ಮಾಡ್ಕೊಳ್ಳಿಲ್ವಾ? ಇದನ್ನು ಚಾಣಕ್ಯ ಯೂನಿವರ್ಸಿಟಿಯಿಂದ 100 ಎಕರೆ ಮಾಡ್ಕೊಳ್ಳಿಲ್ವಾ? 1 ಎಕರೆ 8 ಕೋಟಿ ಆಯ್ತದೆ, ಬರೀ 50 ಲಕ್ಷ ರೂಪಾಯಿಗೆ ಮಾಡ್ಕೊಳ್ಳಿಲ್ವಾ? ನಾವು ಮಾಡ್ಕೊತಾ ಇರೋದು ಎಲ್ಲೋ ಚಿಲ್ಲರೆ ಪಲ್ಲೆ 5 ಕುಂಟೆ 10 ಕುಂಟೆ ಮ್ಯಾಕ್ಸಿಮಮ್ 20 ಕುಂಟೆ ಮಾಡ್ಕೊಡ್ತಾ ಇದೀವಿ. ಎಲ್ಲೋ 1-2 ಕಡೆ 1 ಎಕರೆ ಮಾಡ್ಕೊಂಡಿದ್ದೀವಿ ಬಿಟ್ರೆ ಇನ್ನೆಲ್ಲ ಏನಿಲ್ಲ. ನಾವು ಮಾಡ್ತಾ ಇರೋದು ಕಾಂಗ್ರೆಸ್ ದೇವಸ್ಥಾನ, ಅದು ನಮಗೆ ದೇವಸ್ಥಾನ. ಇದು ನಾವೆಲ್ಲ ಸಂಘಟನೆ ಮಾಡಲಿಕ್ಕೆ ಮಾಡ್ತಾ ಇದ್ದೀರಿ. ಇದಕ್ಕೆ ಪ್ರಯಾರಿಟಿ ಕೊಟ್ಕೊಂಡು ಇವತ್ತು ನೀವೆಲ್ಲ ಮಾಡಬೇಕು. ಒಟ್ಟು ಈಗಲೇ 122 ಆಸ್ತಿಗಳಾಗಿದೆ, 186 ಮಾಡಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಕಂಪಲ್ಸರಿ ಮಾಡಬೇಕಾದಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗಿದೆ. ಈ ದಿಟ್ಟಿನಲ್ಲಿ ತಾವೆಲ್ಲ ಹೋಗಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ, ಮತ್ತು ಇನ್ನೊಂದು ಬಹಳ ಪ್ರಮುಖವಾದ್ದು SIR ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಅವ್ರದೇ ಆದಂಥ ಕೆಲಸ ಮಾಡ್ತಾ ಇದ್ದಾರೆ. PLAಗಳಲ್ಲಿ ಯಾವುದೋ ದಾಕ್ಷಿಣ್ಯನೂ ಇಲ್ಲ. ನಮ್ಮ ಭವಿಷ್ಯ ತೀರ್ಮಾನ ಆಗೋದು SIR ಅಲ್ಲಿ. ಆ ಕೆಲವು ವೋಟರ್ಸ್ನ ಒಂದು ಕಡೆ ಡಬಲ್ ಕಡೆ ಇರೋದನ್ನ ವಜಾ ಮಾಡಬೇಕು ಅಂತ ಇದ್ದಾರೆ. ಡಬಲ್ ಕಡೆ ಇರೋದು ಏನು ಬೇಕಾರಲ್ಲಿ ಆ ಕಾನೂನಲ್ಲಿ ಮತದಾರನ ರಕ್ಷಣೆ ಮಾಡೋಂಥ ಕೆಲಸ ನೀವು ಮಾಡಬೇಕು. PLAಗಳು ಹುಷಾರಾಗಿರಬೇಕು, BLAಗಳ ಜೊತೆ ಸಂಪರ್ಕ ಇಟ್ಕೊಳ್ಬೇಕು, ನಿಮ್ಮ ಮೂಲ ಹಕ್ಕನ್ನು ನೀವು ಕಾಪಾಡಬೇಕು. ಕೆಲವರೆಲ್ಲ ಗ್ರಾಮೀಣ ಪ್ರದೇಶದವರೆಲ್ಲ ಹೋಗಿ ಸಿಟಿಗಳಲ್ಲಿ ಶಿಫ್ಟ್ ಮಾಡಿಕೊಂಡು 2 ವೋಟ್ ಇಟ್ಕೊಂಡಿರ್ತಾರೆ.
ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವಕಾಶ ಕೊಡಬಾರ್ದು. ನಮ್ಮ ರಾಜ್ಯದಿಂದನೇ ವೋಟ್ ಚೋರಿ ಆಂದೋಲನ ಇಡೀ ರಾಷ್ಟ್ರದಲ್ಲಿ ಪ್ರಾರಂಭ ಆಗಿದೆ. ಇದರ ಬಗ್ಗೆ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂಥೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಮಿಕ್ಕಿದ್ದು ನಾನೀಗಾಗಲೇ ಹೇಳಿದ್ದೇನೆ, ಯಾವ ಕಾರಣಕ್ಕೂ ಈ ಒಂದು ವಿಚಾರದಲ್ಲಿ ನಾವು ಇದನ್ನು ನೀವೆಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಇವಕ್ಕೆಲ್ಲ ಕೂಡ ಎಲೆಕ್ಷನ್ನು ನಡೆಸ್ತೀವಿ. ಕಾರ್ಪೊರೇಷನ್ ಎಲೆಕ್ಷನ್ ಕೋರ್ಟ್ ಆರ್ಡರ್ ಆಗಿದೆ. ಈ BLA ವಿಚಾರ ಗಮನದಲ್ಲಿಟ್ಕೊಳ್ಳಿ. SIR ಅಫಿಷಿಯಲ್ ಈಗ ಅನ್ಅಫಿಷಿಯಲ್ ಆಗಿ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಆಗಿ ಪ್ರಾರಂಭವನ್ನು ಮಾಡಲಿಕ್ಕೆ ಈಗ ಹೊರಡ್ತಾರೆ. ನೀವು ಹುಷಾರಾಗಿರಬೇಕು. ಈಗ ನೋಡಿ, ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಏನೇನು ಮಾಡಿದ್ರು ನೀವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀರಿ. ವೆಸ್ಟ್ ಬೆಂಗಾಲಲ್ಲಿ ಏನು ನಡೀತಾ ಐತೆ ಇದೆಲ್ಲ ಕೂಡ ನೀವೆಲ್ಲ TV ನೀವೆಲ್ಲ ನೋಡ್ತಾ ಇದ್ದೀರಿ. ಆದ್ದರಿಂದ ನೀವು ಹುಷಾರಾಗಿರಬೇಕು ಅಂತೇಳಿ. ಆಮೇಲೆ ಪಾಂಪ್ಲೆಟನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಕೆಲವರೆಲ್ಲ ಗೈಡ್ಲೈನ್ಸ್ನ ನಾವು ಕೊಡ್ತೇವೆ ನಿಮಗೆ. ಏನೇನು AICC ಆದೇಶ ಬಂದಿದೆ ಪ್ರತಿಯೊಬ್ಬ ಬ್ಲಾಕ್ಗೂ ಕೂಡ ನಾವು ಕಳಿಸ್ಕೊಡ್ತೇವೆ. ಆ ಪ್ರಕಾರ ಚಾಚೆ ಮಾಡಬೇಕು. ಮತ್ತು ನಿಮಗೆಲ್ಲ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ ದೇಶದಲ್ಲೇ ಈ ಒಂದು ವೋಟರ್ ಲಿಸ್ಟ್ ವಿಚಾರದಲ್ಲಿ, ಏನು ವೋಟ್ ಚೋರಿ ವಿಚಾರದಲ್ಲಿ, ಸಿಗ್ನೇಚರ್ ಕ್ಯಾಂಪೇನಿಂಗಲ್ಲಿ 1,41,00,000 ಸಿಗ್ನೇಚರನ್ನು ತಾವೆಲ್ಲ ಕೊಟ್ಟು ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳು, ಕೆಲವು MLAಗಳು, ಕೆಲವರೆಲ್ಲ ಭಾಳ ಆಸಕ್ತಿ ಇಟ್ಕೊಂಡು ಪದಾಧಿಕಾರಿಗಳು ಕೊಟ್ಟಿದ್ದೀರಿ. ಅದಕ್ಕೆ ಹೋಗಿ ತಲುಪಿಸಿದ್ದೇವೆ. ಸೋನಿಯಾ ಗಾಂಧಿಯವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ನಿಮಗೆ ಅಭಿನಂದಿಸಿದ್ದಾರೆ. ಅನೇಕ ಸಭೆಗಳಲ್ಲಿ ನಮ್ಮ ಕಾರ್ಯವೈಖರಿಯನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಪಕ್ಷ ಉಳಿದ್ರೆ ನಾವು ನೀವೆಲ್ಲ, ಪಕ್ಷ ಇಲ್ಲ ಅಂದರೆ ನಾವು ನೀವು ಯಾರೂ ಇಲ್ಲ. ಶಿಸ್ತು. ಇವತ್ತು ನಾವು ಏನು ಮಾತು ಕೊಟ್ಟಿದ್ದೋ, ನರೇಗಾ ವಿಚಾರದಲ್ಲಿ ಏನು ಮಾತು ಕೊಟ್ಟಿದ್ದೋ, ಈಗ ಕೃಷ್ಣ ಬೈರೇಗೌಡರು ಭೂಮಿ 6ನೇ ಗ್ಯಾರಂಟಿ ಯಾವುದು ಅಂದರೆ ಎಲ್ಲರೂ ಕೂಡ ಭೂಮಿ ದಾಖಲೆ ಕೊಡುವಂಥದ್ದು. 7ನೇ ಗ್ಯಾರಂಟಿ ಕೆಲವು ಅನೇಕ ಅಭಿವೃದ್ಧಿ ಕೆಲಸಗಳು ಏನೇನು ಮಾಡಿದ್ದೋ, ಉದ್ಯೋಗದ ಬಗ್ಗೆ ಏನು ಮಾತಾಡಿದ್ದೋ ಆ ಕೆಲಸ ಕೊಡುವಂಥದ್ದು. ಇವತ್ತು ಭೂಮಿಗೆ ಪೋಡಿ ಮಾಡಿಕೊಡೋದು, ಭೂಮಿಗೆ ಖಾತೆ ಮಾಡಿಕೊಡೋದು, ಈ ಖಾತೆ ಮಾಡಿಕೊಡೋದು, ಇಂಥದ್ದೆಲ್ಲ ಕೂಡ ಜನರಿಗೆ ಅನೇಕ ಕೆಲಸವನ್ನು ಮಾಡಿಕೊಟ್ಟು ನಾವು ಹೋಗಿದ್ದೇವೆ. ಏನೋ ಗೃಹಲಕ್ಷ್ಮಿಲಿ ದುಡ್ಡು ಕಲೆಕ್ಷನ್ನು 1 ತಿಂಗಳು 2 ತಿಂಗಳು ಲೇಟ್ ಆಗ್ತಾ ಇರ್ಬೋದು. ಅದಕ್ಕೇನೆ ಅವರು ಏನೋ ಧರಣ ಮಾಡೋಕ್ಕೆ ಇರಲಿ, ಅವ್ರು ಧರಣ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಒಂದು 10 ಜನಕ್ಕೆ ಸ್ವಲ್ಪ ತೊಂದರೆ ಆಗಿರ್ಬೋದು. ಬಟ್ ಎಲ್ಲರಿಗೂ ನಾವೇನು ಮಾತು ಕೊಟ್ಟಿದ್ದೀವಿ ಆ ಮಾತು ಪ್ರಕಾರ ನಾವು ನಡ್ತೀವಿ. ಎಲ್ಲ ಗ್ಯಾರಂಟಿಗಳು ನಡ್ಕೊಂಡು ಬರ್ತಾ ಇದೆ. ಇನ್ನೊಂದು 1,000 ದಿನದ ಕಾರ್ಯಕ್ರಮ ಫೆಬ್ರವರಿ 13ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಇನ್ನೊಂದು ತಿಂಗಳಿಗೆ ಅಂತೇಳಿ ನಾವೀಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ನಾನು, ಕೃಷ್ಣ ಬೈರೇಗೌಡರು, ಸಂಬಂಧದ ನನ್ನ ಸಹೋದ್ಯೋಗಿಗಳೆಲ್ಲ ತೀರ್ಮಾನ ಮಾಡ್ತಾ ಇದ್ವಿ. ಇದಕ್ಕೆ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ರೂಪಿಸಬೇಕು. ಪ್ರತಿಯೊಂದು ನರೇಗಾ ನಿಮ್ದೇನು ಇದು ಇವರಿದ್ದಾರೆ, ನಮ್ಮ ಗ್ಯಾರಂಟಿ ಕಮಿಟಿ ಮೆಂಬರ್ಸ್ ಇದ್ದಾರೆ, ನಮ್ಮ ರೇವಣ್ಣ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಾಲೂಕಲ್ಲೂ ಕೂಡ, ಪ್ರತಿ ಪಂಚಾಯತಿಯಲ್ಲೂ ಕೂಡ ನಮ್ಮ ಏನು ಗ್ಯಾರಂಟಿ ಸಮಿತಿಯ ಇದನ್ನು ಯಾರ್ಯಾರು ಮೆಂಬರ್ಗಳಿದ್ದಾರೆ ಅವರು ಫಲಾನುಭವಿಗಳ ಸಮಾವೇಶವನ್ನು ಪಂಚಾಯತಿ ವಾರು ಮಾಡಬೇಕು. ತಾಲೂಕಲ್ಲಿ ಕರೀದಲ್ಲ, ಪಂಚಾಯತಿ ವಾರಿ ಜನರಿಗೆ ನಮ್ಮಿಂದ ಯಾರಿಗೆ ಮನೆ ಲೈಟ್ ಸಿಗ್ತಾ ಇದೆ, ಯಾರಿಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಯಾರಿಗೆ ದುಡ್ಡು ಸಿಗ್ತಾ ಇದೆ, ಯಾರಿಗೆ ಉದ್ಯೋಗ ಕಾರ್ಡ್ ಸಿಗ್ತಾ ಇದೆ, ಅವನ್ನೆಲ್ಲ ಯಾರಿಗೆ ಕಾರ್ಡ್ ಸಿಗ್ತಾ ಇದೆ. ಈಗ ಮುನಿಯಪ್ಪನವರು 5 kg ಅಕ್ಕಿ, 5 kg ಸಾಮಾನು ಅಂತ ತೀರ್ಮಾನ ಮಾಡ್ತಾರೆ. ಅದನ್ನೆಲ್ಲ ಸೇರಿ ಇವತ್ತು ನಾವು ಹೊಸದಾಗಿ ಕೊಡ್ತಾ ಇದ್ದೇವೆ. ಅದಕ್ಕೊಂದು ಭವ್ಯವಾದಂಥ ಕಾರ್ಯಕ್ರಮ ಮಾಡ್ತೇವೆ. ನೀವು ಪಂಚಾಯತಿ ಮಟ್ಟದಲ್ಲಿ ತಾವು ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥನೆ. ತಮ್ಮೆಲ್ಲರೂ ಕೂಡ ತಾವೆಲ್ಲ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.